ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ವನಿತಾ. ಈಗ ನಾವು ಹೇಳ್ತಾ ಇರುವಂತ ಈ ಸ್ಟೋರಿ ಏನಿದೆ, ಇಡೀ ಪೊಲೀಸ್ ಇಲಾಖೆ ನಾಚಿಕೆ ಪಡುವಂತ ಸ್ಟೋರಿ ಇದು. ಇಂಥ ಹಸಿ ಬಿಸಿ ದೃಶ್ಯಗಳನ್ನು ನೋಡಿದ್ರೆ ನಮ್ಮ ಮಕ್ಕಳೆಲ್ಲ ಏನಾಗಬೇಕು ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಂಥ ಒಂದು ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಜನರಿಗೆ ಒಂದು ಸಮಾಜಕ್ಕೆ ಏನು ಸಂದೇಶವನ್ನ ಕೊಡಕ್ಕೆ ಹೋಗ್ತಾ ಇದ್ದಾರೆ ಈ ಎಲ್ಲ ಅಧಿಕಾರಿಗಳು ಅನ್ನುವಂಥದ್ದು ಒಂದು ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂಥದ್ದು. ಹಾಗಾದ್ರೆ ಇಂಥ ರಾಸಲ್ಲಿ ಇಲ್ಲಿ ಆಡಿಯೋ ಕೇಳಿಸ್ಕೊಂಡ್ರೆ ಏನಾಗಬೇಕು ನಮ್ಮ ಮಕ್ಕಳು? ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇಂಥ ಹಸಿ ಬಿಸಿ ದೃಶ್ಯ ನೋಡಿದ್ರೆ ಏನಾಗ್ಬೇಕ್ರಿ ನಮ್ಮ ಮಕ್ಕಳು? ಇಂಥ ರಾಸಲೀಲೆ ಆಡಿಯೋ ಕೇಳಿಸ್ಕೊಂಡ್ರೆ ಏನಾಗ್ಬೇಕು ಮಕ್ಕಳು? ಡಿಜಿಪಿ ವಿಡಿಯೋ ಆಡಿಯೋ ವೈರಲ್, ಸಮಾಜಕ್ಕೇನು ಸಂದೇಶವನ್ನ ಕೊಡ್ತಾ ಇದ್ದೀರಾ ನೀವು? ಸೋಷಿಯಲ್ ಮೀಡಿಯಾದಲ್ಲಿ ಪಾಲಕೋವಾ ರಾವ್ ಹಾವಳಿ. ಹಸಿ ಬಿಸಿ ದೃಶ್ಯದಲ್ಲಿ ರಾಜಕಾರಣಿಗಳು ಪೊಲೀಸರೇ ಭಾಗಿಯಾಗಿದ್ದಾರೆ. ಸಮಾಜದಲ್ಲಿ ಸಭ್ಯತೆ ಮೀರಿ ಉನ್ನತ ಅಧಿಕಾರಿಗಳ ವರ್ತನೆ ನಡೀತಾ ಇದೆ. ಡಿಜಿಪಿ ರಾಮಚಂದ್ರ ರಾವ್ ಖಾಸಗಿ ವಿಡಿಯೋ ಇದೀಗ ವೈರಲ್ ಆಗಿದೆ. ವಿಡಿಯೋ ಮಾತ್ರವಲ್ಲ, ಆಡಿಯೋದಲ್ಲೂ ಕೂಡ ಡಿಜಿಪಿ ರಾವ್ ಹಲ್ಚಲ್. ಜವಾಬ್ದಾರಿಯುತ ಹುದ್ದೆಯಲ್ಲಿರುವವರಿಂದಲೇ ಈ ತರದ ಅಸಭ್ಯ ವರ್ತನೆ ಆದ್ರೆ ಸರ್ಕಾರಿ ಕಚೇರಿಗಳೇ ಖಾಸಗಿ ಕ್ಷಣಗಳಿಗೆ ಆಗಿದೆಯಾ ಅಡ್ಡ ಅನ್ನುವಂಥದ್ದು. ಒಂದೆಡೆ ಜಾಲತಾಣ, ಮತ್ತೊಂದೆಡೆ ಇಂಥ ವರ್ತನೆ. ಶಾಲಾ ಕಾಲೇಜುಗಳ ಪರೀಕ್ಷೆ ಹೊತ್ತಲ್ಲೇ ಅಶ್ಲೀಲತೆಯ ಹಾವಳಿ ಎದ್ದಿದೆ ಇದೀಗ. ಇಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಯಾವ ಸಂದೇಶವನ್ನ ಕೊಡ್ತಿದ್ದೇವೆ? ಈ ಪ್ರಕರಣದಲ್ಲಿ ಐಪಿಎಸ್ ಅಧಿಕಾರಿಯ ತಪ್ಪು ಎಷ್ಟಿದೆಯೋ? ಈ ವಿಡಿಯೋ ಆಡಿಯೋಗಳನ್ನ ಲೀಕ್ ಮಾಡಿದವರದ್ದು ಅಷ್ಟೇ ತಪ್ಪಿದೆ ಈ ಒಂದು ವಿಚಾರದಲ್ಲಿ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಸಸ್ಪೆನ್ಷನ್ ಆರ್ಡರ್ ಕೂಡ ಕೊಟ್ಟಾಗಿದೆ. ಈ ಆಡಿಯೋ ವಿಡಿಯೋ ಲೀಕ್ ವಿಚಾರದಲ್ಲಿ ಸರ್ಕಾರ ಕ್ರಮ ಆಗುತ್ತಾ? ಇಂಥ ಹಸಿ ಬಿಸಿ ದೃಶ್ಯವನ್ನ ನೋಡಿದ್ರೆ ಮಕ್ಕಳು ಏನಾಗಬೇಕು? ಇಂಥ ರಾಸಲೀಲೆಯ ವಿಡಿಯೋಗಳನ್ನ ಕೇಳಿಸ್ಕೊಂಡ್ರೆ ಮಕ್ಕಳು ನೋಡಿದ್ರೆ ಕೇಳಿಸ್ಕೊಂಡ್ರೆ ಏನಾಗಬೇಕು? ಡಿಜಿಪಿ ವಿಡಿಯೋ ಆಡಿಯೋ ವೈರಲ್, ಸಮಾಜಕ್ಕೆ ಏನು ಸಂದೇಶವನ್ನ ಕೊಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಅವರ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದಾರೆ, ನೀನೊಬ್ಬ ಓದಿ ಒಂದು ದೊಡ್ಡ ವ್ಯಕ್ತಿ ಆಗು, ದೊಡ್ಡ ಪೊಲೀಸ್ ಅಧಿಕಾರಿ ಆಗು ಅಂತ ಅವರ ಮಕ್ಕಳಿಗೆ ಅವರು ಈ ರೀತಿಯಾಗಿ ಒಂದು ಮೋಟಿವೇಶನ್ ಅನ್ನ ಮಾಡ್ತಾ ಇರ್ತಾರೆ. ಆದರೆ ಇಂಥ ಸಮಯದಲ್ಲಿ ಇಂಥ ಒಬ್ಬ ಅಧಿಕಾರಿ ಇಷ್ಟರ ಮಟ್ಟಿಗೆ ಅಲ್ಲಿ ಇಷ್ಟು ಕೆಳಮಟ್ಟಿಗೆ ಇಳಿತಾರೆ ಅಂತ ಅಂದಾಗ ಆ ಒಂದು ತಂದೆ ತಾಯಿ ಆ ಮಕ್ಕಳಿಗೆ ಏನ್ ಹೇಳಬೇಕು? ಜವಾಬ್ದಾರಿಯುತ ಹುದ್ದೆಯಲ್ಲಿರೋರೆ ಈ ರೀತಿಯಾಗಿ ಅಸಭ್ಯ ವರ್ತನೆಯನ್ನ ಮಾಡಿದ್ರೆ ಸಮಾಜಕ್ಕೆ ಏನ್ ಸಂದೇಶವನ್ನ ಕೊಡ್ತಾ ಇದ್ದೀರಾ? ಸರ್ಕಾರಿ ಕಚೇರಿಗಳೇ ನಿಮಗೆ ಖಾಸಗಿ ಕ್ಷಣಕ್ಕೆ ಅಡ್ಡಗಳಾಗಿದೆ. ಒಂದೆಡೆ ಜಾಲತಾಣ, ಮತ್ತೊಂದೆಡೆ ಇಂಥ ವರ್ತನೆ. ಶಾಲಾ ಕಾಲೇಜುಗಳ ಪರೀಕ್ಷೆ ಹೊತ್ತಲ್ಲೇ ಅಶ್ಲೀಲತೆಯ ಹಾವಳಿ ಎದ್ದಿರುವಂಥದ್ದು. ಇಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದೀರಾ ನೀವೆಲ್ಲ? ಈ ಪ್ರಕರಣದಲ್ಲಿ ಐಪಿಎಸ್ ಅಧಿಕಾರಿಯ ತಪ್ಪು ಎಷ್ಟಿದೆಯೋ? ಯಾರು ಈ ವಿಡಿಯೋ ಆಡಿಯೋಗಳನ್ನ ಲೀಕ್ ಮಾಡಿದಾರಲ್ಲ ಅವ್ರದ್ದು ಕೂಡ ಅಷ್ಟೇ ತಪ್ಪಿದೆ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಸಸ್ಪೆನ್ಷನ್ ಆರ್ಡರ್ ಕೂಡ ಕೊಟ್ಟಾಗಿದೆ ಇದೀಗ. ಈ ಆಡಿಯೋ ವಿಡಿಯೋ ಲೀಕ್ ವಿಚಾರದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಪ್ರಶ್ನೆಯಾಗಿರುವಂಥದ್ದು. ಇಂಥ ಒಂದು ಹಸಿ ಬಿಸಿ ದೃಶ್ಯಗಳನ್ನು ಒಂದು ಕಚೇರಿಯಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ವರ್ತನೆಯನ್ನ ಮಾಡ್ತಿದ್ದೀರಲ್ಲ, ಇದನ್ನ ನೋಡಿದಂತ ಮಕ್ಕಳು ಏನಾಗಬೇಕು? ಸಮಾಜಕ್ಕೆ ಏನ್ ಸಂದೇಶವನ್ನ ಕೊಡೋಕೆ ನೀವು ಮುಂದಾಗ್ತಾ ಇದ್ದೀರಾ? ಒಬ್ಬ ತಂದೆ ತಾಯಿ, ಒಬ್ಬ ಪೋಷಕರು ಹೇಳ್ತಾರೆ, ನೀನು ಓದಿ ದೊಡ್ಡವನಾಗಿ ಒಂದು ಒಳ್ಳೆ ಆಫೀಸರ್ ಆಗಪ್ಪ, ಒಳ್ಳೆ ಪೊಲೀಸ್ ಅಧಿಕಾರಿ ಆಗಪ್ಪ ಅಂತ ಮಕ್ಕಳಿಗೆ ಬುದ್ಧಿವಾದವನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇಂಥವನ್ನ ನೋಡಿದಾಗ ಆ ಮಕ್ಕಳ ಮುಂದೆ ಆ ತಂದೆ ತಾಯಿನೂ ಮಾತಾಡೋಕ್ಕಾಗಲ್ಲ ರೀ ನಿಮ್ಮ ಈ ವರ್ತನೆಯನ್ನ ನೋಡಿದ್ರೆ. ಇಷ್ಟರ ಮಟ್ಟಿಗೆ ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ಕೊಂಡು ಒಂದು ಸಮಾಜದ ಸೇವೆಯಲ್ಲಿರುವಂಥ ನೀವೇ ಈ ರೀತಿಯಾಗಿ ಮಾಡಿದ್ರೆ ಇನ್ನು ಸಾಮಾನ್ಯ ಜನರಲ್ಲಿ ಏನಾಗಬೇಕು? ಸಾಮಾನ್ಯ ಜನರು ಯಾವ ರೀತಿಯಾಗಿ ಇನ್ನೂ ರಿಯಾಕ್ಟ್ ಮಾಡಬೇಕು? ಏನಾದರೂ ತಪ್ಪಾಯಿತು ಅಂತ ಅಂದಾಗ, ಏನಾದರೂ ಬಡಿದಾಟಗಳಾಯಿತು ಅಂತ ಅಂದಾಗ, ಅಥವಾ ಏನಾದರೂ ಸಮಸ್ಯೆ ಆಯಿತು ಅಂದಾಗ ಪೊಲೀಸ್ ಇಲಾಖೆ ಇದೆಯಪ್ಪ, ಪೊಲೀಸ್ ಹತ್ರ ಹೋಗಿ ನಾವು ಕಂಪ್ಲೇಂಟನ್ನು ದೂರು ಮಾಡಿದ್ರೆ ಅವರೆಲ್ಲ ಸರಿ ಮಾಡ್ತಾರೆ ಅನ್ನುವಂಥದ್ದನ್ನ ಮಾತಾಡ್ತಾ ಇರ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ನವೀನ್, ಮೋಟಿವೇಶನ್ ಸ್ಪೀಕರ್ ಆದಂತ ನವೀನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇಂಥ ಅಧಿಕಾರಿಗಳು ಸಮಾಜಕ್ಕೆ ಏನ್ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂತ? ಇಲ್ಲ, ನಿಜಕ್ಕೂ
ಆ ದೃಶ್ಯಗಳನ್ನ ಮತ್ತೆ ಆಡಿಯೋವನ್ನ ಕೇಳಿ ಗಮನಿಸಿದಾಗ ನಮಗೆ ಮುಜುಗರ ಅನಿಸ್ಬಿಡ್ತು ಮೇಡಮ್. ನಿಜ. ಎಲ್ಲಾ ಕಡೆ ಯಾವುದೇ ಮೊಬೈಲ್ ಅಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ಸೋಷಿಯಲ್ ಮೀಡಿಯಾ ಎಲ್ಲಿ ನೋಡಿದ್ರು ಕೂಡ ಅದೇ ವಿಡಿಯೋಗಳೇ ವೈರಲ್ ಆಗ್ತಾ ಇದೆ. ಇನ್ನು ಅದು ಗೌರವಾನ್ವಿತ ಇಲಾಖೆ, ಅದು ಪೊಲೀಸ್ ಇಲಾಖೆ, ಅದಕ್ಕೆಷ್ಟು ಮುಜುಗರ ಆಗಿರಬೇಡ. ಯಾಕೆಂದ್ರೆ ಸಮಾಜದಲ್ಲಿ ಮಾದರಿ ಆಗ್ಬೇಕಾದಂತ ಅಧಿಕಾರಿಗಳು ಇವರು. ಕಾನೂನು, ಶಿಸ್ತು, ರಕ್ಷಣೆ ಕಾಪಾಡಬೇಕಾದಂತ ಇಂಥ ಅಧಿಕಾರಿಗಳು ಇಂಥ ಘಟನೆಗಳಿಗೆ ತುತ್ತಾಗ್ಬಿಟ್ರೆ ಸಮಾಜಕ್ಕೆ ಇವರಿಂದ ಸಂದೇಶ ಏನು, ಕೊಡುಗೆ ಆದ್ರೆ ಏನ್ ಮೆಸೇಜ್ ಅನ್ನ ರವಾನೆ ಮಾಡ್ತಾ ಇದಾರೆ ಅಂತ ಇವ್ರುಗಳನ್ನ ನಂಬ್ಕೊಂಡಿರ್ತಾರೆ. ಬಹಳಷ್ಟು ಜನ ಫಾಲೋವರ್ಸ್ ಆಗ್ಬಿಟ್ಟಿರ್ತಾರೆ, ಅನುಯಾಯಿಗಳಾಗಿರ್ತಾರೆ. ಇವರುಗಳು ಮಾಡುವಂತ ಕೆಲಸಗಳು ಸಮಾಜದಲ್ಲಿ ತಾನು ಕೂಡ ಮಾಡ್ಬೋದು ಅಂತ ಹೇಳಿ ಮುಂದೆ ಹೋಗ್ತಾರೆ. ತನ್ನ ನಾಯಕ ಅಂತನೋ ಅಥವಾ ನನ್ನ ಹೀರೋ ಅಂತನೋ ತನ್ನ ನೆಚ್ಚಿನ ವ್ಯಕ್ತಿತ್ವ ಅಂತಾನೋ ಹೋಗ್ತಾರೆ. ಆದ್ರೆ ಎಲ್ಲಕ್ಕಿಂತ ಬಹಳ ನೋವಿನ ದುಃಖದ ಸಂಗತಿ ಏನು ಅಂದ್ರೆ ಇಂಥ ದೃಶ್ಯಗಳು ಹರಿಹರಿದ ಕಂದಮ್ಮಗಳು ಹೆಚ್ಚು ಇಲ್ಲಿ ಗಮನಿಸ್ತಾ ಇದ್ದಾರೆ. ಯಾಕೆಂದ್ರೆ ಪರೀಕ್ಷೆಗಳ ಹತ್ರ ಬಂದ್ಬಿಟ್ಟಿದೆ ಮೇಡಮ್. SSLCಗೆ 58 ದಿನ ಬಾಕಿ ಇದೆ ಅಷ್ಟೇ. ಎಲ್ಲರೂ ಕೂಡ ಮೊಬೈಲ್ಗಳು ಇಟ್ಕೊಂಡು ಆನ್ಲೈನ್ ಅಲ್ಲಿ ನೋಟ್ಸ್ ಗಳನ್ನ ಮತ್ತೆ ರೆಕಾರ್ಡ್ಸ್ ಅನ್ನ ಮಾಡ್ಕೊಳ್ತಾ ಇದಾರೆ. ಎಲ್ಲರೂ ಕೂಡ ಈ ವಿಡಿಯೋಗಳನ್ನ ನೋಡ್ತಾ ಇದಾರೆ. ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ ಅಂತಂದ್ರೆ ನಾನು ಖುದ್ದು ಗಮನಿಸಿರೋದು. ಬಹಳ ನೋವಾಗೋದೇನು ಅಂದ್ರೆ ಯಾವ್ದು ತಪ್ಪು ಯಾವ್ದು ಸರಿ ಅನ್ನುವಂತ ಅರಿವಿಲ್ಲದ ಆ ಕಂದಮ್ಮಗಳ ಮುಗ್ಧ ಮನಸ್ಸುಗಳ ಮೇಲೆ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ ಅಂತ ಅಂದ್ರೆ, ಒಂದು ಅವ್ರ ಪರೀಕ್ಷೆಯಲ್ಲಿ ಹಿನ್ನಡೆ ಆಗ್ತಾರೆ, ಇನ್ನೊಂದು ಅವರ ಮನಸ್ಸುಗಳು ಹೆಂಗಾಗ್ಬಿಟ್ಟಿರುತ್ತೆ ಅಂತಂದ್ರೆ ಯಾವಾಗಲೂ ಕುತೂಹಲ ಇರುತ್ತೆ ಮೇಡಮ್, ಇನ್ನೊಂದು ಗೊಂದಲವಾಗಿರುತ್ತೆ, ಮತ್ತೆ ಚಂಚಲ ಜೊತೆಗೆ ಅಸಹಜ ಕಲ್ಪನೆಗಳು ಜಾಸ್ತಿ ಮಾಡ್ಕೊಳ್ತಾರೆ. ಅದನ್ನ ಪ್ರಯೋಗಕ್ಕೆ ಈಡ್ ಮಾಡ್ತಾ ಹೋಗ್ತಾರೆ. ಅವರೇ ಮಾಡಿದ್ದಾರೆ, ನಾವು ಮಾಡಿದ್ರೆ ಏನಾಗುತ್ತೆ, ಒಂಥರ ಟೆಸ್ಟ್ ಮಾಡೋಣ ಅಂತ ಹೇಳಿ ಪ್ರಯೋಗಶೀಲರಾಗ್ತಾ ಹೋಗ್ತಾರೆ. ಇವೆಲ್ಲವೂ ಕೂಡ ಇದನ್ನ 2 ದಿನಗಳಿಂದ ಗಮನಿಸ್ತಾ ಹೋದಾಗ ಬಹಳ ನೋವಾಗುತ್ತೆ ಮೇಡಮ್. ದೊಡ್ಡವರೇ ಹಿಂಗ್ ಮಾಡ್ಬಿಟ್ರೆ, ಉನ್ನತ ಅಧಿಕಾರಿಗಳೇ ಹಿಂಗ್ ಮಾಡ್ಬಿಟ್ರೆ ಯಾರು ಈ ಸಮಾಜಕ್ಕೆ ಒಳ್ಳೇದು ಹೇಳ್ಕೊಡಾರ ಯಾರು? ಕಾನೂನು ರಕ್ಷಣೆ ಮಾಡಿ ಮಕ್ಕಳಿಗೆ ಲೈಂಗಿಕವಾಗಿ ಮಕ್ಕಳು ಶೋಷಣೆಗೊಳಗಾಗಿ ಮಕ್ಕಳು ಪ್ರಾಣ ಕಳ್ಕೊಳ್ತಿದ್ದಾರೆ, ಚಿಕ್ಕ ವಯಸ್ಸಿಗೆ ಗರ್ಭಿಣಿಯರಾಗ್ತಿದ್ದಾರೆ, ಮಕ್ಕಳು ಹಾದಿ ತಪ್ಪಿದ್ದಾರೆ, ಅವ್ರನ್ನ ಕಾಪಾಡ್ಬೇಕಾದಂತವ್ರ ಇವರೇ ಹಿಂಗ್ ಮಾಡ್ಕೊಂಡ್ಬಿಟ್ರೆ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಅದು ಅವ್ರ ಭವಿಷ್ಯ ಹಾಳು ಮಾಡುತ್ತೆ ಅನ್ನೋ ಅರಿವಿಲ್ಲದೆ ವರ್ತನೆ ಮಾಡಿದಾಗ ಬಹಳ ನೋವಾಗುತ್ತೆ ಮೇಡಮ್. ಪೋಷಕನಾಗಿ ನಾನೊಬ್ಬ ಸಾಮಾಜಿಕ, ಅದ್ರಲ್ಲೂ ಒಂದು ಸರ್ಕಾರಿ ಕಚೇರಿಯಲ್ಲಿನೇ ಈ ರೀತಿಯಾಗಿ ವರ್ತಿಸ್ತಾರೆ ಅಂತ ಅಂದ್ರೆ ಅಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತಾರೆ. ಅಂತ ಒಂದು ಸ್ಥಾನದಲ್ಲಿ ಇದ್ಕೊಂಡು ಇವ್ರು ಏನ್ ಮೆಸೇಜ್ ಕೊಡ್ತಿದ್ದಾರೆ ಅಂತ. ಅದೇ ಮೇಡಮ್, ಅದ್ರಲ್ಲೂ ಆ ವಸ್ತ್ರಕ್ಕಿರುವಂತ ಗೌರವ, ಆ ಘನತೆ, ಆ ಬೆಲೆ ಇನ್ನೆಲ್ಲಿದೆ ಹೇಳಿ? ಯಾರು ರಕ್ಷಣೆ ಮಾಡ್ಬೇಕಾದಂತ ಅವ್ರ ಹೆಸರು ಕೇಳಿದ್ರೆ ರಕ್ಷಣೆ ಮಾಡ್ಬೇಕಂತ ಅದನ್ನ ಬೇಲಿನ ಎದ್ದು ಹೊಲ ಮೇಯ್ದಂಗೆ ಅನ್ನುವಂತ ಭಾವನೆಗಳು ಮೂಡಿದಾಗ ಇಲಾಖೆಗೆ ಅಗೌರವ ಬರುತ್ತಲ್ವ ಮೇಡಮ್. ಎಲ್ಲ ಕಳಂಕ ತರುವಂತ ಕೆಲಸಕ್ಕೆ ಇಂತಹ ಅಧಿಕಾರಿಗಳು ಬಂದಾಗ ನಿಜಕ್ಕೂ ಯಾವ ಕಡೆ ಸಾಕ್ತಾ ಇದೆ ಸಮಾಜ? ಏನ್ ಹೇಳ್ತಾ ಇದಾರೆ ಇವರು? ನಾಳೆ ಭಾವಿ ಭವಿಷ್ಯ ಕಟ್ಟಬೇಕಾದಂತ ಮಕ್ಕಳ ಬದುಕಟ್ಟುವಲ್ಲಿ ಎಲ್ಲ ಒಂದ್ ಕಡೆ ಇವರೇ ಹಾದಿ ತಪ್ಪಿಸ್ಲಿಕ್ಕೆ ಮುಂದೆ ಆಗ್ತಿದಾರ ಅನ್ನೋದಕ್ಕೆ ಈ ವಿಷಯಗಳು ನೋಡಿದ್ರೆ ಅನ್ಸುತ್ತೆ ಮೇಡಮ್. ಸಾಕ್ಷ್ಯ ನಿಜಕ್ಕೂ ಕೂಡ ಸೊ ಅದಕ್ಕೆ ಸಬೂಬನ್ನ ಕೊಡೋಕೆ ಕೂಡ ಮುಂದಾಗ್ತಾರೆ ಈ ಅಧಿಕಾರಿಗಳು. ಏನಾದ್ರು ಕ್ವಶನ್ ಯಾರಾದ್ರೂ ಒಬ್ರು ಮೀಡಿಯಾ ಹೋಗಿ ಪ್ರಶ್ನೆ ಮಾಡ್ತು ಅಂತ ಅಂದಾಗ, ಇಲ್ಲ ಇದು ಆ ವರ್ಷದ ವಿಡಿಯೋ, ಈ ವರ್ಷದ ವಿಡಿಯೋ, ಈ ತರದ ಸಬೂಬನ್ನ ಕೊಡೋದು. ಇನ್ನು ಅದ್ರ ಜೊತೆಗೆ AI ಕೂಡ ಇದೆಯಾ, ಅದನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳೋದು. ಅಂದ್ರೆ ಯಾವ ರೀತಿಯಾಗಿ ಈ ಒಂದು ಇವಾಗಿನ ಟೆಕ್ನಾಲಜಿಯನ್ನ ತಮಗೆ ಬೇಕಾದಂತೆ ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ. ಹೌದು ಮೇಡಮ್, ಇದು ಬದಲಾಗಬೇಕಾಗಿದೆ ಮೇಡಮ್. ಯಾವ ವರ್ಷದಾದ್ರೆ ಮೇಡಮ್ ತಪ್ಪಲ್ವಾ ಮೇಡಮ್? ಹೌದು, ಅದು ತಪ್ಪಲ್ವಾ? ಸಮಾಜಕ್ಕೆ ಅದು ಏನೋ ಹಾದಿ ತಪ್ಪಿಸುವಂತ ಕೆಲಸ ತಾನೆ. ಮಕ್ಕಳ ಮನಸ್ಸುಗಳನ್ನ ದಾರಿ ತಪ್ಪಿಸುವಂತದಕ್ಕೆ ಅವ್ರು ಈಗಂತೂ ಮಕ್ಕಳು, ನಾನು ಮಕ್ಕಳ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಮೇಡಮ್. ಹೆಚ್ಚು ಮಕ್ಕಳು ಇದನ್ನ ನೋಡಿ ಅನುಸರಿಸಿ ಅನುಕರಣೆ ಮಾಡ್ಲಿಕ್ಕೆ ಮುಂದೆ ಹಾಕ್ತಾರೆ ಮೇಡಮ್. ಅವ್ರು ಸುಮ್ನೆ ಬಿಡೋದಿಲ್ಲ. ಕುತೂಹಲ, ಯಾವಾಗ್ಲೂ ಕುತೂಹಲ, ಚಂಚಲ ಮನಸ್ಸು, ಅವನ್ನ ಪ್ರಯೋಗ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲೂ ಈ ವಿಡಿಯೋ ಅಂತೂ ಕೂಡ ತುಂಬಾ ವೈರಲ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಇದು ಇನ್ನೊಂದೇನಂದ್ರೆ ಇಲ್ಲಿ ಮೈನಸ್ ಆಗ್ತಿರೋದು, ಈ ಮಕ್ಕಳು ಮತ್ತೆ ಪೋಷಕರ ನಡುವೆ ಒಂದು ಬಿರುಕು ಕೂಡ ಏರ್ಪಡುತ್ತೆ ಮೇಡಮ್ ಹಿಂಗಾದಾಗ. ಕಾರಣ, ನಾಳೆ ಮಕ್ಕಳು ಏನಾದ್ರೂ ಬೇರೆ ರೀತಿ ಹಾದಿ ತಪ್ತಾ ಇದ್ದಾಗ ಪೋಷಕರನ್ನ ಕೇಳ್ತಾರೆ, ಹಾಗಲ್ಲ ಹೀಗೆ ಎಂದಾಗ ಅವರೇ ಮಾಡಿದಾರೆ, ನಾವೇನ್ ಮಾಡಿದ್ರೆ ಏನಾಗುತ್ತೆ ಅಂತ ಮಕ್ಕಳು ಪ್ರಶ್ನೆ ಮಾಡ್ತಾರೆ. ಇದು ಮೌಲ್ಯಗಳಿಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ, ಧಕ್ಕೆ ಬರ್ಲಿಕ್ಕೋಸ್ಕರ. ಇದು ನೋಡ್ಬಿಟ್ರೆ ಈಗ ನಿಜಕ್ಕೂ ಯಾವ ಕಡೆ ಈ ಅಧಿಕಾರಿಗಳು ಒಂದ್ ಗಮನ ಕೊಡ್ಬೇಕಾಗಿದೆ. ನಾವ್ ಯಾವ ಪೊಸಿಷನ್ ಅಲ್ಲಿ ಇದ್ದೀವಿ, ಅದು ಇಲಾಖೆಯಲ್ಲೇನೆ ಖುದ್ದು ಆ ರೀತಿ ನಡೆಸ್ಕೊಂಡಾಗ ಅವರ ಕರ್ತವ್ಯದ ಬದ್ಧತೆ ಮರೆತು ಹಿಂಗ್ ವರ್ತನೆ ಮಾಡ್ತಿದಾರ ಅಥವಾ ಗೊತ್ತಾಗ್ತಾ ಇಲ್ಲ. ಅದು ಈಗ್ಲೂ ಕೂಡ ತುಂಬಾ ನೋವಾಗ್ತದೆ ಇದನ್ನ ನೆನ್ಸ್ಕೊಂಡ್ರೆ. ಹೌದು ಸರ್, ಹೌದು. ಥ್ಯಾಂಕ್ ಯು ನವೀನ್ ಸರ್ ನಮ್ಮ ಜೊತೆ ಮಾತನಾಡಿದಕ್ಕೆ.
ಈಗ ಅದೇ ಬೆಲಿನೇ ಎದ್ದು ಹೊಲವನ್ನ ಮೈದ ರೀತಿಯಲ್ಲಿ ಇಲ್ಲಿ ಆಗಿರುವಂಥದ್ದು. ಯಾಕಂದ್ರೆ ಈ ರೀತಿಯಾಗಿ ಜನ ಯಾವ ಒಂದು ಮಟ್ಟಿಗೆ ಹೋಗಿ ತಲುಪ್ತಾ ಇದ್ದಾರೆ ಅಂತ ಅಂದ್ರೆ ಅಧಿಕಾರಿಗಳು ಇದನ್ನ ಗಮನಿಸಿದಾಗ ನಿಜಕ್ಕೂ ಕೂಡ ನಾಚಿಕೆ ಕೆಡಿಯ ಕೆಲಸ ಅಂತ ಅನ್ಸುತ್ತೆ.